ಸೊ ರಂಜಿನಿ, ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾಗ ನೀವು ಭಾಳ ಇಲ್ಲಿಂದ ಹಾರ್ಟಿಂದ ಎಷ್ಟೇ ಅದನ್ನು ನಿಭಾಯಿಸಿದ್ರು ತಗೊಳ್ಳೋ ಡಿಸಿಷನ್ಸ್ ಎಲ್ಲ ಇಲ್ಲಿಂದ ಅಂತ ಗೊತ್ತಾಗ್ತಾ ಇದೆ. ಹೀಗಿರಬೇಕಾದ್ರೆ ಟಿ ವಿ ಯಾವ ಜಾಗದಲ್ಲಿ ಗೆದ್ದು ಬಂದಿರ್ತೀರಾ ಅಲ್ಲಿರೋ ಕಾನ್ಫಿಡೆನ್ಸ್ ಬೇರೆ ಇರುತ್ತೆ. ಯಾವ ಜಾಗದಲ್ಲಿ ಇನ್ನೂ ಸಾಧಿಸೋದಿರುತ್ತೆ ಅಥವಾ ಇನ್ನೇನೋ ಅಲ್ಲಿ ನನ್ನ ಕರಿತಾ ಇದೆ ಅನ್ನೋ ಜಾಗ ಸಿನಿಮಾ. ಅಲ್ಲಿಗೆ ಬಂದಾಗ ನಿಮ್ಮನ್ನು ಕಾಡುವಂಥ ಒಂದಷ್ಟು ಇನ್ಸೆಕ್ಯೂರಿಟೀಸ್, ಇಲ್ಲಿ ಸಹಿ ಅನ್ಸ್ಕೊಂಡಿದ್ದು ಅಲ್ಲಿ ಹಿಂಗಿರುತ್ತೋ ಅಲ್ಲಿರೋ ಎಕ್ಸ್ಫ್ಯಾಕ್ಟರ್ಸ್ಗಳು ಕಂಟ್ರೋಲಲ್ಲಿ ಇಲ್ಲದೆ ಇರೋದು ತುಂಬ. ಇಷ್ಟ್ರ ಮಧ್ಯೆ ಈಗ ಮಾಲಾಶ್ರೀ ಅವ್ರ ಜೊತೆಗೆ ನೈಟ್ ಕರ್ಫ್ಯೂ ಎಲ್ಲ ಲೆಕ್ಕಾಚಾರಗಳ ಮಧ್ಯ ಇದನ್ನು ಹೂ ಅನ್ನೋಕ್ಕೆ ಏನು ಕಾರಣ? ಸ್ಟೋರಿ ಮೇನ್ಲಿ ಇದೊಂದು ಕೋವಿಡ್ ಸಮಯದಲ್ಲಿ ನಡೆಯುವಂಥ ಕತೆ. ಒಂದು ರಾತ್ರಿಲಿ ನಡೆಯುತ್ತೆ. ಕ್ರೈಮ್ ಥ್ರಿಲ್ಲರು. ಡಾಕ್ಟರ್ ಪಾತ್ರ ನಾನು ಮಾಡಿರಲಿಲ್ಲ. ಮತ್ತು ಮಾಲಾಶ್ರೀ ಅವರ ಪೀಕ್ನಲ್ಲಿ ಯಾರೇ ಆದರೂ ಆ ಥರದ ಹೀರೋಯಿನ್ ಆಗಬೇಕು ಅಂದ್ಕೊಳ್ಳೋ ಅಂಥ ಒಂದು ಕಲಾವಿದೆ ಅವರು. ಕ್ಲಾಸ್ ಆ್ಯಂಡ್ ಮಾಸ್ ಬೋತ್. ಸೊ ನನಗೊಂದು ಒಳ್ಳೆಯ ಆಪರ್ಚುನಿಟಿ. ಇಡೀ ಸಿನಿಮಾ ಈಕ್ವಲ್ ಆಗಿ ಮಾಲಾಶ್ರೀ ಅವ್ರ ಪಾತ್ರದಷ್ಟೇ ಈಕ್ವಲ್ ಆಗಿ ಬರೋವಂಥ ಪಾತ್ರ. ಸೊ ಖುಷಿ ಇತ್ತು, ಮಾಡಿದೆ. ಅದಕ್ಕಿಂತ ಹೆಚ್ಚಿನ ಕ್ಯಾಲ್ಕುಲೇಷನ್ ಏನೂ ಹಾಕಲಿಲ್ಲ. ಅಂದರೆ ನನಗೀಗಿರೋದು ಸದ್ಯಕ್ಕೆ ಒಳ್ಳೆ ಕಥೆನ ಸಿನಿಮಾ ಚೆನ್ನಾಗಿ ರಿಲೀಸ್ ಮಾಡ್ತಾರಾ ಹಿಂಗೆ ಅಂತಾನೆ ಸಾಕಷ್ಟು ಸಿನಿಮಾಗಳು ಒಪ್ಕೊಂಡು ಬಂದಿದ್ದು. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಎಷ್ಟೋ ಸೈನ್ ಅಂತೂ ಕೈ ಹಾಕ್ಬಿಡ್ತೀವಿ. ರಿಲೀಸಿಗೆ ಕೆಲವು ಸತಿ ಬಜೆಟ್ಸ್ಗಳಿರಲ್ಲ. ಸಿನಿಮಾ ಮಾಡೋದು ಈಸಿ, ಇವತ್ತು ಅರ್ಧಕ್ಕೂ ನಿಂತೋಗುತ್ತೆ. ಆಗ ನಮ್ಮದು ಎಷ್ಟೋ ಎಫರ್ಟು ಕಾನ್ಫಿಡೆನ್ಸ್ ವೇಸ್ಟ್ ಆಗುತ್ತೆ. ಹೌದು, ಗುದ್ದಾಡಿದ್ರೆ ಗಂಧ ಜೊತೆ ಗುದ್ದಾಡಬೇಕು ಅನ್ನೋದೊಂದು ಮಾತಿದೆ. ಇದೇ ದೊಡ್ಡ ಇಟ್ ಇಸ್ ಸೆಲ್ಫ್ ಎಕ್ಸ್ಪ್ಲೇನರಿ ಸ್ಟೇಟ್ಮೆಂಟು. ಐ ಫೀಲ್ ಸಮ್ವೇರ್ ದ ಕೈಂಡ್ ಆಫ್ ಚಾಯ್ಸಸ್ ದಟ್ ಯು ವುಡ್ ವಾಂಟ್ ಟು ಮೇಕ್ ವಿಲ್ ಬಿ ದ ಗುಡ್ ಪ್ರೊಡಕ್ಷನ್ ಹೌಸು ಅಥವಾ ವಿತ್ ಸಮ್ ಗುಡ್ ಹೆಸರು ಮಾಡಿರೋ ಆ್ಯಕ್ಟರ್ಸ್ಗಳ ಜೊತೆಗೆ. ಸುತ್ತಮುತ್ತ ಆ ಥರದವ್ರು ಇದ್ದಾಗ ಅದು ನಿಮ್ಮ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ? ಲೈಕ್ ಉದಾಹರಣೆಗೆ ಮಾಲಾಶ್ರೀ ಅವರಾಗಿರ್ಬೋದು. ಅವ್ರನ್ನೆಲ್ಲ ನೋಡಿದಾಗ ನಮಗೆ ಈ ಸಿನಿಮಾದವ್ರದ್ದು ಒಂದು ಮೈಂಡ್ಸೆಟ್ಟು ಚೆನ್ನಾಗಿರುತ್ತೆ. ಒಂಥರ ಆ್ಯಕ್ಟಿಂಗ್ ಮಾಡೋದ್ರಿಂದ ಹಿಡಿದು ಅವರಿಗೆ ಆ ಮೊನೋಟನಿ ಅನ್ನೋದು ಬರಲ್ಲ ಮುಖದಲ್ಲಿ. ಪ್ರತಿ ಶಾಟ್ನ ಒಂದು ಎಕ್ಸೈಟ್ಮೆಂಟಲ್ಲಿ ಮಾಡ್ತಾರೆ. ಯಾಕಂದರೆ ಕತೆ ಚಿಕ್ಕದಾಗಿರುತ್ತೆ. ಸಣ್ಣ ಟೈಮಲ್ಲೇ ಜಾಸ್ತಿ ಹೇಳಬೇಕಾಗತ್ತೆ. ಆ್ಯಕ್ಟ್ರ್ಗಳದ್ದು ಜವಾಬ್ದಾರಿ ಜಾಸ್ತಿ ಇರುತ್ತೆ. ಮತ್ತು ಪ್ರತಿ ಶಾಟು ಇಂಪಾರ್ಟೆಂಟು. ಇದರಲ್ಲಿ ಹೆಂಗೋ ಮಾಡಿಬಿಡ್ತೀನಿ, ನೆಕ್ಸ್ಟ್ ಸೀನ್ ನೋಡ್ಕೊಳ್ಳೋಣ ಅಂತ ಇಲ್ಲ. ಎಪಿಸೋಡ್ ಇಲ್ಲ, ಇಲ್ಲೇ ನೀನು ಕರೆಕ್ಟಾಗಿರ್ಬೇಕು ನೀನು ಅಂತ. ಆ ಒಂದು ಸೀರಿಯಸ್ನೆಸ್ಸು ನನಗಿಷ್ಟ. ಅದು ನನ್ನ ಫಸ್ಟ್ ಡೇ ಆಫ್ ಕರಿಯರಿಂದನೂ ನನಗೆ ಗೊತ್ತಿಲ್ಲ ಸೀರಿಯಲ್ ಸಿನಿಮಾ ಅಂತ ಡಿಫ್ರೆನ್ಸ್ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಎಲ್ಲ ಸೀನ್ಸಲ್ಲೂ ನಾನು ಬೆಸ್ಟ್ ಕೊಡಬೇಕಂತಲೇ ಮಾಡಿದ್ದು. ಬಟ್ ಒನ್ ಪಾಯಿಂಟ್ ಆದಮೇಲೆ ಏನೇ ಕೊಟ್ಟರು ಇದು ಮುಗ್ದೋಗುತ್ತೆ, ಮರ್ತೋಗ್ತಾರೆ ಅನ್ನೋದು. ಆಮೇಲೆ ತಿರ್ಗಾ ಅದನ್ನೇ ಮಾಡ್ತೀವಿ ನಾವು ಅನ್ನೋದು ಒಂದು ಸಣ್ಣ ಲಿಮಿಟೇಷನ್ ಇನ್ ದ ಟಿ ವಿ. ಬಟ್ ಇಲ್ಲಿ ನಾವು ಮಾಡದೇ ಇರೋದನ್ನು ಜನ ನೋಡ್ತಾರೋ ಬಿಡ್ತಾರೋ. ಆ್ಯಂಡ್ ಜನಗಳು ನಮ್ಮನ್ನು ನಂಬ್ಕೊಂಡು ಥಿಯೇಟ್ರಿಗೆ ಬರೋದು ದೊಡ್ಡ ಜವಾಬ್ದಾರಿ. ಮತ್ತು ಅವ್ರು ನಮಗೆ ಕೊಡ್ಬೋದಾದಂಥ ದೊಡ್ಡ ಗೌರವ. ಈಗ ಮನೇಲಿ ಏನೋ ಟಿ ವಿ ಇದೆ, ಹಾಕಿದ್ದಾರೆ, ನೋಡ್ತೀನಿ ಅನ್ನೋದು ಒಂದು. ನಮ್ಮನ್ನು ಹುಡ್ಕೊಂಡು ಬಂದು ಅವ್ರ ಸಮಯ, ಅವ್ರ ಹಣ ಮತ್ತು ಒಂದು ಇಷ್ಟಪಟ್ಟದ ಮೇಲೆ ಕೊಡೋ ಗೌರವ ತುಂಬ ದೊಡ್ಡದದು. ಸೊ ಇದು ನನಗೆ ತಗೊಳಕ್ಕೆ ಸಾಧ್ಯ ಇದೆಯಾ ನನಗೆ? ಅದಕ್ಕೆ ನಾನು ಏನೇನು ಪ್ರಿಪೇರ್ ಆಗಬೇಕು ಅಂದರೆ ಆವಾಗ ನಾನು ತುಂಬ ತ್ಯಾಗಗಳು ಮಾಡಬೇಕಾಗತ್ತೆ. ಅಂದರೆ ಯಾವುದೋ ಒಂದು ಹಣಕ್ಕೋ ಪ್ರತಿ ತಿಂಗಳು ನನಗೆ ದುಡ್ಡು ಬರ್ತಾ ಇಲ್ವಲ್ಲ ಅಂದರೆ ಬರಲ್ಲ ಅದು. ಯಾಕಂದರೆ ನಾವಿಲ್ಲಿ ಮಾಡ್ತಾ ಇರೋದು ಒಂದು ಲಾಜಿಕ್ ಇಲ್ಲದಿರೋ ಕೆಲಸ. ಯಾಕೆಂದರೆ ದುಡ್ಡು ಬರುತ್ತಾ ನನಗೆ ಪ್ರತಿ ತಿಂಗಳು? ನಾನು ಸೇಫಾ? ಇಲ್ಲ, ಕಂಫರ್ಟ್ ಇಲ್ಲ. ಇಲ್ಲಿ ನಾನು ಮಾಡ್ತಿರೋದು ಒಂದು ಕತೆ ಹೇಳ್ತೀನಿ, ಆ ಕತೆ ಚೆನ್ನಾಗಿರುತ್ತೆ ಅಂತ ನಂಬ್ಕೊಂಡು ಜನ ಅವ್ರ ಸಮಯ ಹಣನೆಲ್ಲ ಇಟ್ಟು ಅಲ್ಲಿಗೆ ಬರ್ತಾರೆ. ಅದರಿಂದ ಅವ್ರಿಗೇನೋ ಟೇಕ್ಅವೇ ಇರುತ್ತೆ. ಅಂದಾಗ ನಾನು ಫಸ್ಟ್ ಆ ನಂಬಿಕಸ್ಥ ವ್ಯಕ್ತಿ ಆಗಬೇಕು, ಅಷ್ಟು ಡೆಡಿಕೇಟೆಡ್ ಆಗಬೇಕು. ಸೊ ಇಲ್ಲಿ ತುಂಬ ಜವಾಬ್ದಾರಿ. ಆ ಲೈನ್ ತುಂಬ ಕಷ್ಟದ್ದಾಗಿದೆ. ಮತ್ತು ಅದ್ರ ಮಧ್ಯದಲ್ಲಿ ಇವಳು ಟಿ ವಿಯಿಂದ ಬಂದಿರೋಳು ಅಂತ ಬೇರೆ ಅಂದ್ಕೊಂಬಿಟ್ರೆ ಅನ್ನೋ ಭಯ ಇದೆ. ಸೊ ಯಾರು ಯಾವುದ್ರಿಂದನೂ ಬಂದಿರಲ್ಲ. ಈಗ ನಾನು ಟಿ ವಿನೂ ಅವಳು ಅಲ್ಲ. ಒಂದು ಟೈಮಲ್ಲಿ ನಾನು ಕಾಲೇಜ್ ಹೋಗೋ ಹುಡುಗಿಯಾಗಿದ್ದೆ, ಇನ್ಯಾವತ್ತೋ ಸಿಂಗರ್ ಆಗಿದ್ದೆ, ಶಾಸ್ತ್ರೀಯ ಸಂಗೀತ ಹಾಡ್ಕೊಂಡು ಕೂತಿದ್ದೆ ಮನೆಯಲ್ಲಿ. ಎಷ್ಟು ಚೆನ್ನಾಗಿ ಹೇಳಿದ್ರಿ. ಟೈಪ್ಕಾಸ್ಟ್ ಮಾಡೋದು ಬೇಡ, ನಾವು ಎಲ್ಲಿಂದಲೂ ಬಂದಿರೋರಲ್ಲ, ಪಾತ್ರಕ್ಕೆ ಆ ಟೈಮಲ್ಲಿ ಅಲ್ಲಿರ್ತೀವಿ. ಅದು ಬಿಟ್ರೆ ವಿ ಕೀಪ್ ಚೇಂಜಿಂಗ್. ಹೌದು, ನಾನು ಅದನ್ನ ಮಾಡೋಕ್ಕೆ ಬದಲಾದೆ ಅಂದರೆ ಇದನ್ನ ಮಾಡೋಕ್ಕೂ ನಾನು ಬದಲಾಗಬಲ್ಲೆ. ನಮ್ಮ ಒಳಗಿರೋ ಒಂದು ಡೆಡಿಕೇಶನ್ ಅಷ್ಟೇ ಅದು. ಈಗ ಕನ್ನಡ ಆಡಿಯನ್ಸಿಗೆ ತುಂಬ ಓಪನ್ ಮೈಂಡೆಡ್ ಆಗ್ತಿದ್ದಾರೆ. ಮುಂಚಿನ ಥರ ಅವರಿಗೆ ಏನೋ ಮಸಾಲ ಕೊಟ್ಟರೆ, ಅಂದರೆ ಈಗ ಇನ್ನೂ ತಮಿಳಲ್ಲಿಲ್ಲ, ತೆಲುಗುನಲ್ಲಿ ಕೊಡೋ ಅಂಥ ಆ ಥರದ್ದೆಲ್ಲ ಅವರಿಗೆ ಗಾಳಗಳನ್ನ ಹಾಕ್ಕೊಂಡು ಥಿಯೇಟ್ರ್ ಕರ್ಕೊಂಡು ಬರೋಕ್ಕಾಗ್ತಾ ಇಲ್ಲ. ಗಾಳಗಳಂದರೆ
ಅಂದರೆ ಜನಗಳಿಗೆ ಈ ಥರ ಮಸಾಲೆ ಉದಾಹರಣೆಗೆ, ಕೊಟ್ಟರೆ, ಐಟಮ್ ಸಾಂಗ್ ಕೊಟ್ಟರೆ, ಒಂದು ಸ್ವಲ್ಪ ನ್ಯೂಡಿಟಿ ಕೊಟ್ಟರೆ ಅಥವಾ ರೊಮ್ಯಾನ್ಸು ಅಥವಾ ಇಂಟಿಮೆಸಿ ತೋರಿಸಿದ್ರೆ ಬಂದುಬಿಡ್ತಾರೆ ಥಿಯೇಟ್ರಿಗೆ ಅಂತ ಯಾರೂ ಯಾಮಾರಲ್ಲ ಇಲ್ಲಿ. ಅಂದರೆ ನನಗೆ ಯಾರೊಬ್ರು ತುಂಬ ಚೆನ್ನಾಗಿ ಹೇಳಿದ್ರು, ತೆಲುಗುನಲ್ಲಿ ಪುಸ್ತಕ ಬಿಡುಗಡೆ ಆದರೆ 500 ಕಾಪಿ ಹೋದರೆ ವಾವ್ ಅಂತೆ. ನನ್ನ ಕತೆ ಡಬ್ಬಿ 20,000 ಕಾಪಿ ಹೋಗಿದೆ. ಅಂದರೆ ಇಲ್ಲಿರೋ ಜನ ಎಷ್ಟು ರ್ಯಾಷನಲ್ ಮತ್ತು ಇಂಟೆಲೆಕ್ಚುಯಲ್ ಕನ್ನಡದವರು ಅಂತ. ಪುಸ್ತಕ ಓದ್ತಾರೆ ಅವರು. ಅಷ್ಟೆಲ್ಲದೆ 8 ಜ್ಞಾನಪೀಠ ಪ್ರಶಸ್ತಿ ಬಂತು. ಜ್ಞಾನಪೀಠ ಪ್ರಶಸ್ತಿ ಬರುತ್ತಾ? ಐ ಥಿಂಕ್ ಅಲ್ಲೇನೆ ನಮ್ಗೆ ಸ್ಟ್ಯಾಂಡರ್ಡ್ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಜನ ಭಾಳ ಓದಿರೋರು, ಭಾಳ ಜೀವನ ನೋಡಿರೋರು. ನೀವು ಇವತ್ತು ಕರ್ಕೊಂಬಂದು ಯಾವುದೋ ಚಿಪ್ಸು ಕೊಟ್ರೆ ಇಲ್ಲ, ಅವರು ನೀವು ಹಾಕಿದ್ರೆ ಸ್ಟಫ್ ಇರೋದೇ ನೋಡ್ತಾರೆ. ತುಂಬ ರೆಸ್ಪೆಕ್ಟ್ ಇದೆ. ಜನ ನನ್ನ ಮೇಲೆ ಕಮೆಂಟ್ ಪಾಸ್ ಮಾಡಿದ್ರೂ ಅದರಲ್ಲಿ ಏನೋ ಸತ್ಯ ಇದೆ ಅಂತ ಹುಡುಕ್ಬಿಟ್ಟು ಸರಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ನೀನು ಯಾಕೆ ಹೇಳ್ತೀಯಾ ಅಂದರೆ ನಾನು ಈ ಫೀಲ್ಡಲ್ಲಿ ಇರಬಾರ್ದು ಅವ್ರು ಹೇಳ್ತಾರೆ ನನಗೆ. ಸೊ ಅವ್ರನ್ನ ಗುರುಗಳ ಥರ ತೊಗೊಂಡು ಅವ್ರು ದಾರಿ ತೋರಿಸ್ತಾ ಇದ್ದಾರೆ ಅಂತಲೇ ತೊಗೋಬೇಕು. ಸೊ ಹಾಂ, ಫೀಡ್ಬ್ಯಾಕ್ ಅಂತಲೇ ತೊಗೊಳ್ತೀನಿ. ಬಟ್ ಪ್ಲೀಸ್ ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ಇಟ್ಕೊಳ್ಳಿ. ಇವ್ರಿಗಿದೆ ಸಾಧ್ಯ, ಇವ್ರು ಇದಕ್ಕೆ ಫಿಕ್ಸು, ನನಗಂತ ಅಲ್ಲ ಯಾರಿಗಾದರೂ ಕೆಲಸ ಥ್ರೆಡ್ ನೋಡ್ತಾ ಇದೀನಿ. ರಂಜಿನಿ ಇಸ್ ಕಾಷನ್ಲಿ ಸೇಯಿಂಗ್ ಒಂದು ಸ್ವಲ್ಪ ಓಪನ್ ಮೈಂಡ್ ಇಟ್ಕೊಳ್ಳಿ, ಓಪನ್ ಮೈಂಡ್ ಇಟ್ಕೊಳ್ಳಿ. ಯಾ, ಕಾರಣ ಬಿಕಾಸ್ ನಾನು ಸಿನಿಮಾದಲ್ಲಿ ಈಗ ಪ್ರಯತ್ನ ಪಡ್ತಿದ್ದೀನಿ ಅನ್ನೋದೇ. ಅಂದರೆ ಹೇಗೆ ಒಪ್ಕೊಂಡಿದ್ರೋ ಅಲ್ಲಿದ್ದು ಒಂದಷ್ಟು ಇದನ್ನ ಬಿಟ್ಟು ಇದನ್ನೂ ಅಂತನಾ? ಅಂದರೆ ಹೌದು, ನಾನು ಅದನ್ನೇ ನೇರವಾಗಿ ಹೇಳ್ತಾ ಇರೋದು. ಈಗ ಒಬ್ಬ ಹುಡುಗಿ ಹೀರೋಯಿನ್ ಆಗ್ತೀನಿ ಅಂತ ಹೇಳ್ತಾ ಇಲ್ಲ, ಕತೆ ಬರಿತೀನಿ ಅಂತ ಹೇಳ್ತಾ ಇದ್ದೀನಿ, ನಿರ್ದೇಶನ ಮಾಡಬೇಕು ಅಂತ ಅಂದ್ಕೋತಾ ಇದ್ದೀನಿ. ಸೊ ನಾನು ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ನಿಮಗೆ ಅಂದರೆ ನಾನು ಸೀರಿಯಸ್ ಆಗಿದ್ದೀನಿ. ನಾನು ಹಳೆಯದನ್ನ ಪಾತ್ರಗಳು ಅಥವಾ ನಾನು ಏನು ಮಾಡಿದ್ದೀನಿ ಇದನ್ನು ಮಾಡೋಕ್ಕಾಗಲ್ಲ ಅಂದ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಬೇಸಿಕ್ಲಿ ನಿಮ್ಮ ಒಂದು ಜೀವನದ ಒಂದು ಪುಸ್ತಕದಲ್ಲಿ ಬೇರೆ ಬೇರೆ ಚಾಪ್ಟರ್ಗಳಿದು. ಇದು ಮುಂದಿನ ಚಾಪ್ಟರು, ಹೊಸ ಚಾಪ್ಟರು, ಅದಕ್ಕೂ ಇದಕ್ಕೂ ಕನೆಕ್ಷನ್ ಇಲ್ಲ ಅಂತ. ಹೌದು, ಪ್ರತಿ ಇವಾಗ ನಾನು ಥಿಯೇಟ್ರಿಂದ ಸೀರಿಯಲ್ಗಿರಲಿಲ್ಲ, ಸೀರಿಯಲಿಂದ ಓದಿದ್ದಕ್ಕಿರಲಿಲ್ಲ, ಓದಿದ್ದಕ್ಕಿಂತ ಹಾಡೋದಕ್ಕಿರಲಿಲ್ಲ, ಈಗ ಪುಸ್ತಕ ಬರೆಯೋದಕ್ಕಿರಲಿಲ್ಲ. ಏನಂದರೆ ಒಂದು ಆಸಕ್ತಿ, ಡೆಡಿಕೇಶನ್ ಅಷ್ಟೇ ಇದ್ದಿದ್ದು. ಬಟ್ ಸುಮಾರು ಜನ ಹೇಳ್ತಾರೆ ಕೂಡ ನೀವು ವಿ ಆರ್ ಎಕ್ಸೈಟೆಡ್, ನೀವು ನೆಕ್ಸ್ಟ್ ಪುಸ್ತಕ ಬರೀರಿ ಅದು ಇದು ಅಂತ. ಸೊ ಒಂದು ಏನಾದರೂ ಹೊಸದನ್ನು ಮಾಡೋ ಒಂದು ದಾರಿಲಿದ್ದೀನಿ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ.